ಸುಷ್ಮಿತಾ ಮೇಡಮ್ ಅವ್ರು ಹೇಳ್ತಿರೋದು ಜೈಲು ಒಳಗಡೆ ಎಸ್ಪೆಷಲಿ ಕೆಲವರು ಮಾತಾಡ್ತಾರೆ ಮೇಡಮ್, ಜೈಲಲ್ಲಿ ಒಬ್ಬ ವ್ಯಕ್ತಿ ಇವತ್ತು ಹೋದ ಅಂತ ಅಂದ್ಕೊಳ್ಳಿ, ಇವತ್ತು ಯಾರೋ ಅರೆಸ್ಟ್ ಆಗಿದ್ದಾನೆ, ಒಳಗಡೆ ಹಾಕಿದ್ರವನ್ನ ಅಂದರೆ ಈ ದಿನದ ರಾತ್ರಿ ಅವನು ಕಳೆಯೋದಿದೆಯಲ್ಲ, ಅವನ ಜೀವನದಲ್ಲೇ ಅಷ್ಟು ಭೀಕರವಾಗಿ ಇನ್ನೊಂದು ರಾತ್ರಿ ನೋಡಿರಲ್ವಂಥವನು, ಅಷ್ಟು ಭೀಕರ ಅನುಭವಗಳಾಗ್ತವಂಥವನಿಗೆ, ಪಶ್ಚಾತ್ತಾಪಗಳು, ಪ್ರಾಯಶ್ಚಿತ್ತ, ಭಯ ಎಲ್ಲ. ಒಂದು ತಿಂಗಳು ಕಳೀತಾ ಇದ್ದಂತೆಯೇ ಅವನೇ ದೊಡ್ಡ ಗುಂಡಿಗೆ ವೀರ ಆಗ್ಬಿಡ್ತಾನಂತವನು. ಈ ಥರ ಸನ್ನಿವೇಶ ಅಲ್ಲಿ ಇರ್ತವೆ ಅಂತ ನಾನು ಕೇಳಿದ್ದೀನಿ. ಅವ್ರು ಹೇಳ್ತಿರೋದೇನೆಂದರೆ, ನಮಗೇನು ಬೇಕೋ ಅದು ಕೊಟ್ಬಿಡಿ, ನೀವು ಹೇಳೋ ಉಪದೇಶ, ನೀವು ಹೇಳೋ ಮಾತು, ಸಲಹೆ ಎಲ್ಲ ತೊಗೋತೀವಿ ಅಂತ. ನಮ್ಮನ್ನೇನೋ ಕಟ್ ಮಾಡಿ, ನಮ್ಮ ಸಪ್ಲೈ ನೀವೇನೋ ಕಟ್ ಮಾಡಿಬಿಟ್ಟು ನನಗೆ ಬುದ್ಧಿವಾದ ಹೇಳ್ತೀನಿ ಅಂದರೆ ನನಗದು ಬೇಕಾಗಿಲ್ಲ ಅಂತ. ಇದನ್ನು ಸುಧಾರಣೆ ಹಾದಿಗೆ ತರೋದು ಹೇಗೆ ಅಂತ. ಸೊ ಇದೇ ರೀತಿ ಇವಾಗ ಡಿ ಅಡಿಕ್ಷನ್ ಸೆಂಟರ್ಸ್ ಅಲ್ಲಿ ನಾನು ವರ್ಕ್ ಮಾಡಿದಾಗ ಕೆಲವು ಜನ ಅವರ ಒಂದು ವಿಲ್ಲಿಂಗ್ನೆಸ್ ಇಂದ ಬರ್ತಾರೆ, ಕೆಲವು ಜನ ಅವ್ರ ಫ್ಯಾಮಿಲಿ ಕರ್ಕೊಂಡ್ ಬಂದಿರ್ತಾರೆ, ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಥವಾ ಅವರು ಒಂದು ಹೆಲ್ತ್ಗೋಸ್ಕರ ಅಂತ ಕರ್ಕೊಂಡ್ ಬಂದಿರ್ತಾರೆ. ಸೊ ಅವ್ರಿಗೂ ಅದು ಒಂಥರ ಜೈಲ್ ತರಾನೇ ಫೀಲ್ ಆಗ್ಬಹುದು, ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಆ ಒಂದು ಫ್ರಸ್ಟ್ರೇಷನ್ ನನಗೆ ಅರ್ಥ ಆಗುತ್ತೆ, ಇಟ್ಸ್ ಅಗೇನ್ಸ್ಟ್ ಮೈ ವಿಲ್ ಅಂತ ಅವ್ರು ಹೇಳೋದು. ಬಟ್ ಅವ್ರಿಗೆ ಆ ಅವಕಾಶ ಇದ್ದಾಗ ಆಚೆ, ಫಾರ್ ಎಕ್ಸಾಂಪಲ್ ಅವ್ರಿಗೆ ಪ್ರೀತಿಯಿಂದ ಹೇಳ್ದಾಗ, ಅಂದ್ರೆ ಈ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇಲ್ಲ ನಾನು, ಒಂದ್ ಜನರಲ್ ಪೀಪಲ್ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಿರೋದು, ಹೇಳ್ದಾಗ ಅವ್ರಿಗೂ ಅವಕಾಶಗಳು ಇರುತ್ತೆ, ಬಟ್ ಅವ್ರ ಕೈಲದು ಮಾಡಕ್ ಆಗಿರಲ್ಲ, ಚಟ ಅನ್ನ ಬಿಡುವಂತದ್ದು. ಆವಾಗ ಒಂದು ಬೇರೆ ಟೆಕ್ನಿಕ್ ಅನ್ನ ನಾವು ನೋಡ್ಲೇಬೇಕಾಗುತ್ತೆ. ಅಂಡ್ ಎಲ್ಲಾರ್ಗು ಒಂದು ಹೃದಯ ಅನ್ನೋದಿರುತ್ತೆ. ನಿಜವಾಗ್ಲೂ ಪ್ರೀತಿಯಿಂದ ಏನೋ ಒಂದ್ ಹೇಳ್ದಾಗ ಮೊದ್ಲು ಎಷ್ಟೇ ಕಷ್ಟ ಆದ್ರೂನು, ಇನ್ಫ್ಯಾಕ್ಟ್ ಒಂದು ಸೆಂಟರ್ ಅಂತ ಬಂದಾಗ ಅವ್ರು ಫ್ರಸ್ಟ್ರೇಷನ್ ತಗೊಳ್ಳೋದೇ ನಮ್ಮ ಮೇಲೆ, ಬಿಕಾಸ್ ಅಲ್ಲಿ ಬೇರೆ ಯಾರು ಇರಲ್ಲ ಫ್ರಸ್ಟ್ರೇಷನ್ ತೆಗಿಯೋಕೆ. ಸೊ ಹಂಗಿದ್ದಾಗ್ಲೂ ಆ ಒಂದು ಹೈಟ್ ಆಫ್ ಫ್ರಸ್ಟ್ರೇಷನ್, ಹೈಟ್ ಆಫ್ ಆಂಗರ್, ಕಂಪ್ಲೀಟ್ಲಿ ಅನ್ಕೋಆಪರೇಟಿವ್ ಅನ್ನೋ ಜನರನ್ನು ನಾನ್ ನೋಡಿದೀನಿ. ಆ ರೇಂಜ್ ಇಂದ ನಿಧಾನವಾಗಿ ಹೆಂಗ್ ಅವ್ರು ಫಸ್ಟ್ ಬರ್ಬೋದು ಅಂತ ಇರ್ಬೋದು, ಬಟ್ ಇದ್ಯಾವ್ದು ವರ್ಕೌಟ್ ಆಗ್ತಾ ಇಲ್ಲ ಅಂತ ಬಂದಾಗ ನಿಧಾನವಾಗಿ ಅವ್ರು ಕೂಲ್ ಆಗ್ತಾ ಬರ್ತಾರೆ. ಹೌದಲ್ವಾ, ನಾನ್ ಯಾಕೆ ಅಂತ ಹೇಳಿ ನನಗ್ ಯಾಕೆ ನಾನು ಸ್ಟ್ರೈನ್ ಮಾಡ್ಕೋಬೇಕು, ನನಗೆ ಇದರಿಂದ ಯಾವ್ದೇ ಒಂದು ಪ್ರಯೋಜನ ಇಲ್ಲ ಅಂತ ಅವ್ರಿಗೆ ರಿಯಲೈಸ್ ಆದಾಗ, ಅವಾಗ ಅವ್ರು ಸ್ವಲ್ಪ ಒಂದು ಮಾತಾಡೋ ಪರಿಸ್ಥಿತಿಲಿ ಇರ್ತಾರೆ. ಅವಾಗ ನಿಜವಾಗ್ಲೂ ಅವ್ರಿಗೆ ಪ್ರೀತಿಯಿಂದ ಹೇಳಿ, ಮತ್ತೆ ಅವ್ರಿಗೊಂದು ನಾನ್ ಇದೀನಪ್ಪ ನಿನ್ ಜೊತೆ ಅನ್ನೋ ಒಂದು ಫೀಲಿಂಗ್ ಕೊಟ್ಟಾಗ, ಅಂಡ್ ಅವ್ರ ಕೈಯಲ್ಲಿ ಕೈ ಇಟ್ಕೊಂಡು, ಅವ್ರ ಮನಸ್ಸಲ್ಲಿ ಒಂದ್ ಮನಸ್ಸು ಇಟ್ಕೊಂಡು ಒಂದೊಂದ್ ಹೆಜ್ಜೆನೂ ಅವ್ರ ಗೈಡ್ ಮಾಡ್ತಾ ಹೋದಾಗ ನಿಜವಾಗ್ಲೂ ಆ ಒಂದು ವ್ಯಾಲ್ಯೂ, ಆ ಒಂದು ಹ್ಯಾಪಿನೆಸ್ ಇನ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗುತ್ತೆ. ಅಂಡ್ ಅವ್ರಿಗೆ ಅದು ಫೀಲ್ ಆಗುತ್ತೆ, ಮೈಂಡ್ ಬಾಡಿ ಎರಡಕ್ಕೂ ಕನೆಕ್ಷನ್ ಇದೆ, ಇಟ್ಸ್ ಇಂಟರ್ಲಿಂಕ್ಡ್. ಸೊ ಮೈಂಡ್ ಕೂಲ್ ಆದಾಗ ಬಾಡಿನೂ ಕೂಲ್ ಆಗಿರುತ್ತೆ, ಬಾಡಿ ಕೂಲ್ ಆದಾಗ ಮೈಂಡ್ ಕೂಲ್ ಆಗಿರುತ್ತೆ. ಬಟ್ ಅದನ್ನ ಕರ್ಕೊಂಡು ಹೋಗೋ ಒಂದು ರೀತಿ ಅನ್ನೋದು ಇಂಪಾರ್ಟೆಂಟ್ ಒಂದು ಪಾತ್ರನ ವಹಿಸುತ್ತೆ. ಯಾಕಂದ್ರೆ ಯಾವ್ದೇ ಒಂದು ನೋಡು ನೀನ್ ಹಿಂಗಿರ್ಬೇಕು ಓಕೆನಾ ಅಂದ್ರೆ ನಾನ್ ಯಾಕೆ ಕೇಳ್ಬೇಕು ನಿನ್ ಮಾತನ್ನೋದು ತುಂಬಾ ಸಹಜವಾಗಿ ಒಂದು ಪರ್ಸನ್ಗೆ ಬರುತ್ತೆ. ಓಕೆ, ಅಂದ್ರೆ ಅನಿಲ್, ಈಗ ಜೈಲ್ ಒಳಗಡೆ ಏನು ಬದಲಾವಣೆ ಆಗಬೇಕು? ಆಯಿತು, ಜೈಲ್ ಮ್ಯಾನ್ಯುಯಲ್ಲು, ಬುಕ್ಕು, ಜೈಲ್ ಸಂವಿಧಾನ, ನಿಯಮ ಇದೊಂದು ಭಾಗ. ಒಬ್ಬ ಅಲ್ಲಿ ಇದ್ದು ಬಂದಂಥ ಖೈದಿಯಾಗಿ ಏನೆಲ್ಲ ಒಂದು ಮಿನಿಮಮ್ ಬದಲಾವಣೆಗಳು ಆಗಬೇಕು ಅಂತ ನಿಮ್ಗನ್ನಿಸ್ತಾ ಇದೆ ಅಂತ? ಸರ್, ಈಗ ಕೆಲವು ಆಫೀಸರು COD CIDಲೇ ಇರ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಎಲ್ಲಿ ಚಿಕ್ಕಪೇಟೆ ಆಗ್ಲಿ ಇಂಥ ಕಡೆ ಬರಕ್ಕಾಗಲ್ಲ. ಯಾಕೆ ಬರಲ್ಲ ಅಂದ್ರೆ ಅವ್ರು ಓಪನ್ ಆಗಿ ಹೇಳ್ತಾರೆ, ನನ್ನ ಹತ್ರ ದುಡ್ಡಿಲ್ಲ ಬ್ರದರ್, ನಾನು ಬರಕ್ಕಾಗಲ್ಲ, ನಾನು ದುಡ್ಡು ಕೊಟ್ಬಿಟ್ಟು ಬಂದ್ರೆ ನಾನು ದುಡ್ಡು ಮಾಡ್ಬೇಕು. ಓಕೆ, ಅಲ್ವರಾ? ಅಂತ ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡಿ ಜೈಲಿಗೆ ಕೊಡ್ಬೇಕು. ಅವರು ಸರ್, ಅವ್ರಿಗೆ ದುಡ್ಡಿನ ಅವಶ್ಯಕತೆನೂ ಆಸೆ ಇರಲ್ಲ, ಕರೆಕ್ಟ್ ಅವ್ರು ಏನಿದೆ ಕೆಲಸ ಮಾಡ್ತಾರೆ. ಸುಮಾರು ಜನ ಅಧಿಕಾರಿ ಇದ್ದಾರೆ. ಇವಾಗ 6 ಜನ 7 ಜನ ಸಸ್ಪೆಂಡ್ ಮಾಡಿದಾರ, ಇನ್ ಮಿಕ್ದವರೆಲ್ಲ ಒಳ್ಳೆಯವರ ಸರ್? ಓಕೆ, ಇವ್ರು ಸಸ್ಪೆಂಡ್ ಮಾಡ್ಬಿಟ್ರು ಇನ್ ಜೈಲ್ ಒಳ್ಳೇದಾಗ್ಬಿಡುತ್ತಾ ಸರ್? ಇನ್ ಜೈಲ್ ಒಳಗೆ ಏನು ಹೋಗಲ್ವಾ? ನಾನು ಅದೇ ಪಾಯಿಂಟ್ಗೆ ಬರ್ತಿದ್ದೆ. ಯಾವಾಗ್ಲಿಂದ ಸುದ್ದಿ ಕೇಳಿದ ತಕ್ಷಣ ಯಾರೋ 7 ಜನ ಸಸ್ಪೆಂಡ್ ಮಾಡ್ಬಿಡೋದು, ನಾವೇನೋ ಕ್ರಮ ತಗೊಂಡಿದೀವಿ ಅಂತ ಹೇಳೋದು. ಸರ್ ಹೋಗ್ಬಿಡ್ತಾ ಸರ್ ಹಂಗಾರೆಲ್ಲ? ನೆಕ್ಸ್ಟ್ ಜಾಗಕ್ಕೆ ಬರೋರು ಸುಮ್ಮನೆ ಬರ್ತಾರ ಸರ್? ಓಕೆ, ನಾನು ಇಷ್ಟವಂತ ಅಧಿಕಾರಿ ಅಂತಾರೆ, ಇದಾರೆ ನಿಷ್ಠಾವಂತ ಅಧಿಕಾರಿ ಇದಾರೆ, ಇಲ್ಲ ಅಂತಲ್ಲ ಸರ್, ಇದಾರೆ. ಅವ್ರನ್ನ ಮುಂದೆ ಬರಕ್ ಬಿಡಲ್ಲ ಅಂದ್ರೆ ಅವ್ರ ಹತ್ರ ಕಾಸಿಲ್ಲ. ಅವ್ರ ಕಾಸು ತಗೊಟ್ರೆ ಅವ್ರ ಕಾಸು ಮತ್ತೆ ರಿಕವರಿ ಮಾಡ್ಲೇಬೇಕು ಸರ್. ಈಗ ನಾನು ಅನಿಲ್, ಈಗ ನಿಮ್ಮ ಮಾತಲ್ಲಿ ಒಂದು ಕಾಂಟ್ರಡಿಕ್ಷನ್ ಏನು ಗೊತ್ತಾ? ನೀವು ಅವಾಗಲೇ ಹೇಳ್ತಾ ಇದ್ರಿ ಜೈಲಲ್ಲಿ ನಡೆಯುತ್ತೆ, ಸಿಗರೇಟ್ ಕೊಡ್ಲೇಬೇಕು, ಗಾಂಜಾ ಕೊಡ್ಲೇಬೇಕು, ಆಗಲ್ಲ ಅಂತ. ನಿಷ್ಠಾವಂತರು ಬಂದು ಅವ್ರು ಗಾಂಜಾ ಸಪ್ಲೈ ಸ್ಟಾಪ್ ಮಾಡ್ಬಿಡ್ತಾರ ಅವರು? ಸರ್ 100% ಮಾಡ್ತಾರೆ. ಯಾಕಂದ್ರೆ CCTV ಹಾಕೊಂಡು ಕುತ್ಕೊಂತಾರೆ, ನೋಡ್ಕೊಂಡು ಕುತ್ಕೊಂತಾರೆ, ಓಕೆ, ವಾಚಿಗೆ ಬಿಡ್ತಾರೆ. ಅವ್ರಿಗೆ ಯಾರು ಬೇಕು ಒಳ್ಳೊಳ್ಳೆ ಆಫೀಸರ್ನ ಹಾಕೊಂತಾರೆ. ಹೇಳ್ತಾರಲ್ಲ ಹೊಡೆದಾಡ್ ಸತ್ತೋಗ್ಬಿಡ್ತಾರೆ ಅಂತೀರಾ, ಅದೇನು ಬಂದಿಲ್ಲ ಅಂದ್ರೆ ಹೊಡೆದಾಡ್ ಸತ್ತೋಗ್ಬಿಡ್ತಾರೆ ಅಂತೀರಾ ನೀವು? ಸರ್ ಅಟ್ಲೀಸ್ಟ್ 100 ಬಂದಿಲ್ಲ ಅಂದ್ರೂ ಒಂದು 10 ಬರುತ್ತೆ ಸರ್, ಆ ಮಟ್ಟದಲ್ಲಿ ಕಂಟ್ರೋಲ್ ಮಾಡಬಹುದು. ಅರ್ಥ ಆಯ್ತು. ಈಗ 100 ಬಂದಿಲ್ಲ ಅಂದ್ರೂ ಒಂದು 10 ಓಕೆ ಆ ಲೆವೆಲ್ಗೆ ಕಂಟ್ರೋಲ್ ಮಾಡ್ತಾರೆ. ಆಮೇಲೆ ಮೇಡಮ್ ಹೇಳಿದ್ರಲ್ಲ, ಆ ತರ ಅವ್ರಿಗೆ ಹೇಳ್ಕೊಡ್ತಾರೆ, ನೋಡಪ್ಪ ಹಂಗೆಲ್ಲ ಮಾಡ್ಬಿಡಾಕೋಣ, ಜೀವನ ಹಾಳು ಮಾಡ್ಕೊಂಡ್ಬಿಡಾಕೋಣ, ನಿಂಗೇನ್ ಮಕ್ಕಳು, ನಿಂಗೆ ಲಾಯರ್ ಬೇಕೇನೋ, ಬೇಲ್ ಮಾಡಿಸ್ಕೊಂತೀನೋ, ಹೊರಗಡೆ ಹೋಗ್ತೀನೋ, ಆ ತರ ಮಾತಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಇರಪ್ಪ ಸಾಹೇಬ್ರು ನಾನು ಕರ್ಬಿಟ್ಟು ಮಾತಾಡಿದ್ರು, ನಾನು ಕಷ್ಟ ಕೇಳಿದ್ರು ಅಂತ ಅವ್ರಿಗೂ ಖುಷಿ ಆಗುತ್ತೆ. ಓಕೆ, ಈಗ ನಿಮ್ಮ ಮಾತಾಡ್ಸೋರ ಗತಿ ಇಲ್ಲ ಅಂದ್ಮೇಲೆ ನಿಮ್ಗೆ ಬೇಜಾರಾಗಲ್ವಾ ಸರ್? ಅವಾಗ ನಿಮ್ಗೆ ಏನಾಗುತ್ತೆ, 1 ಗಾಂಜಾ ಹೊಡೆಯೋಣ 50 ಗಾಂಜಾ ಹೊಡಿಬೇಕು ಅನ್ಸ್ತದೆ. ಓಕೆ,
ಆ ಮನಸ್ಥಿತಿಗೆ ಹೋಗ್ಬಿಡ್ತಾರೆ. ಅಟ್ಲೀಸ್ಟ್ ಕರ್ದಿ ಕೂಡಿಸ್ಕೊಂಡು ನಿಂದೇನಪ್ಪ ನಿನ್ ಕಷ್ಟ ಏನೋ ನಿಂದು ಬಾರೋ ಮಾತಾಡೋ, ಒಂದ್ ಬಾಕ್ಸ್ ತರ ಇಟ್ಟಿ ಒಂದೇನೋ ಲೆಟ್ರು ಅವ್ನಿಗೇನಾದ್ರು ಹೇಳಕ್ ಕಷ್ಟ ಆಗದೆ ಇದ್ರೆ ಒಂದ್ ಲೆಟ್ರು ಬರ್ದಿ, ಸರ್ ಹಿಂಗ್ ನನ್ನ ಪರಿಸ್ಥಿತಿ ಹಿಂಗಿದೆ ಸರ್, ನನಗೆ ಹಿಂಗ್ ಸಹಾಯ ಮಾಡ್ಕೊಡಿ ಸರ್ ಅಂತ ಹೇಳಿ ಮಾಡ್ಬೋದು. ಓಕೆ. ಆಮೇಲೆ ಕೆಲವರು ಎಂಟ್ರಿಗೆ ಬರ್ತಾರಲ್ಲ ಸರ್, ಪಾಪ ಬಡಬಗ್ರು, ನೀವು ಅಲ್ಲಿ ನೋಡ್ಬೇಕು ಹೋದಾಗ ಎಂಟ್ರಿಗೆ ಇದೆಲ್ಲ ರಾಯಲ್ ಎಂಟ್ರಿ, ಅದು ಮೇನ್ ಗೇಟ್ ಇಂದ ಹೋಗ್ತಾರೆ ಪಾಪ, ಆ ಕಡೆ ಬಲಗಡೆ ಲಾಸ್ಟ್ ಇದೆ, ಅಲ್ಲಿ ನೋಡ್ಬಿಟ್ರೆ ನೀವು ಅದ್ ಏನಂತೀರೋ ಪಾಪ ಹೆಂಗಸರು ಮಕ್ಕಳೆಲ್ಲ ಎತ್ಕೊಂಡು ಅಯ್ಯೋ ಕಿವಿ ಕೇಳಿಸೋದೆಲ್ಲ ಮಾತಾಡೋದು ಹಂಗಿರುತ್ತೆ. ಅದು ಜನರಲ್ ಎಂಟ್ರಿ. ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಸರ್. ಅರ್ಥ ಆಯ್ತು. ಥ್ಯಾಂಕ್ ಯು. ಜನರಲ್ ಎಂಟ್ರಿಗೆ ಬರ್ಬೇಕು ಅಂದ್ರೆ ನಿಮ್ಗೆ ಗೊತ್ತು, ನಾರ್ಮಲ್ ಎಂಟ್ರಿ ಏನು ಅಂತ ನಿಮ್ಗೆ ಗೊತ್ತು. ಓಕೆ, ಥ್ಯಾಂಕ್ ಯು ಅನಿಲ್. ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ಥ್ಯಾಂಕ್ ಯು ಅನಿಲ್, ಎಷ್ಟೊಂದು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಸಮಯಾವಕಾಶ ಮುಗಿತಾ ಇದೆ, ನಾನು ವೈಂಡ್ ಅಪ್ ಮಾಡಬೇಕು. ಥ್ಯಾಂಕ್ ಯು ಸುಷ್ಮಿತಾ ಮೇಡಮ್, ಸಾಕಷ್ಟು ವಿಷಯಗಳ ಬಗ್ಗೆ ತಾವು ಕೂಡ ಮಾತಾಡಿದ್ದೀರಿ. ಒಂದು ಒಳ್ಳೆಯದನ್ನೇನೋ ಮಾಡೋಣ ಅಂಥೇಳಿ ಒಂದು ಪ್ರಯತ್ನ, ವಾಸ್ತವ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ನಾವಿದೀಗ ಕೈ ಹಾಕಿದ್ವಿ. ನಿಜವಾಗ್ಲೂ ನಡೀತಾ ಇರೋದೇನು ಅಂತ ಹೇಳಿ. ಹಾಗಾಗಿ ನೋಡೋಣ ಎಷ್ಟರ ಮಟ್ಟಿಗೆ ಜೈಲಿನಲ್ಲಿ ಸುಧಾರಣೆಗಳು ಆಗ್ತವೆ.